నమస్కారం నా పేరు శ్యామల వైఎస్ఆర్ కాంగ్రెస్ పార్టీ రాష్ట్ర అధికార ప్రతినిధిగా ఆంధ్రప్రదేశ్లో ఉంటున్నాను అండ్ ఐ ఫీల్ సో ప్రౌడ్ అండ్ ఆనర్ ఈరోజు రెడ్డి బంధు బెంగళూరు సమావేశానికి ఇక్కడికి వచ్చినందుకు చాలా చాలా హ్యాపీగా ఉంది. ఎందుకంటే Reddy community must unite. This is hard time. They must be united and they must go forward. They must reach heights because they have the capacity and the capability of reaching heights and shine bright. So a small unity is missing all these days with these events like this Reddy Bandhu Samavesal and all. If they must have it regularly. They must meet regularly and they must grow our community stronger, strongest. And I'm very happy to be here. Thank you. ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ಎಲ್ಲ ಕಡೆಯಿಂದ ರೆಡ್ಡಿ ಬಂಧುಗಳೆಲ್ಲ ಒಟ್ಟಿಗೆ ಏನು ಬೇರೇನು ವಿಶೇಷ ಇಲ್ಲ, ಒಂದು ವನಭೋಜನ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಭಾಳ ಸಂತೋಷವಾಗುತ್ತೆ. ಎಲ್ಲರೂ ಈ ಥರ ಒಗ್ಗಟ್ಟಿಂದ ಎಲ್ಲರೂ ಮಾತಾಡಿಕೊಂಡು ಅವರ ಕಷ್ಟ ಸುಖಗಳನ್ನ ಹಂಚ್ಕೊಂಡು ಈ ಥರ ಒಟ್ಟಿಗೆ ನೋಡೋದೇ ಒಂದು ಸಂತೋಷ. ಅದನ್ನು ನಾನು ಕೂಡ 1997లో స్థాపించి ఒక మీటింగ్ ఏర్పాటు చేసినప్పుడు ఆ రోజుల్లో ఆడవాళ్ళు రెడ్డి సమాజంలో ఉండే రెడ్డి కుటుంబాల్లో ఉండే ఆడవాళ్ళు బయటకు వచ్చేవాళ్ళు కాదు. సో ఒకరిద్దరు పిల్లలు వచ్చినప్పుడు వాళ్ళన్న మాట ఏంటంటే, అక్క మీరు రెడ్ల కోసమే చేస్తారా, మా కోసం చేయరా అని ఒక పాప అడిగిన ప్రశ్నకు సమాధానంగా ప్రపంచ మహిళా రెడ్ల సమాఖ్య అనేది పక్కన పడేసి ఎక్కడ ఆడపిల్ల ఏ కష్టాల్లో ఉన్నా నేను ఉండాను అంటూ గత 30 సంవత్సరాల నుంచి ఎక్కడ రెడ్డి సామాజిక వర్గానికే కాకుండా ఏ సామాజిక వర్గమైనా అణగారిన కుటుంబాల కోసం పనిచేస్తున్నామంటే ఒక రెడ్డి కుటుంబంలో పుట్టిన దానికి సగర్వంగా నేను ధైర్యంగా చెప్తున్నాను. ఈ ప్రెస్ ముందు ఒకటే, ఎక్కడ ఎవరు కూడా ఏ ప్రభుత్వ సహాయం కానీ ఒక ఎన్జిఓల సహాయం కానీ తీసుకోకుండా ಸ್ವತಂತ್ರಂగా ನಮ್ಮ ಹೆಸರು ಕೃಷ್ಣಾರೆಡ್ಡಿ ಅಂತ ಕರ್ನಾಟಕ ರೆಡ್ಡಿ ಜನಸಂಘದಲ್ಲಿ ನಿರ್ದೇಶಕರಾಗಿದ್ದೀನಿ. ಸುಮಾರು 3 ಬಾರಿ 4 ಬಾರಿ ನಾನು ಈ ರಾಜ್ಯದಲ್ಲಿ ಎಲ್ಲ ಓಡಾಡಿ ನನ್ನ ಕಂಟಿನ್ಯೂ ಆಗಿ ನನಗೆ ಮಾಡ್ಕೊಂಡು ಬಂದಿದ್ದಾರೆ ನಿರ್ದೇಶಕರಾಗಿ. ನಮ್ಮ ಕುಟುಂಬ ಎಲ್ಲ ರೆಡ್ಡಿ ಪದಾಧಿಕಾರಿಗಳಿಗೂ ಎಲ್ಲ ರೆಡ್ಡಿಯ ಶಾಸಕರಿಗೂ ಸಚಿವರುಗಳಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇಡೀ ಕರ್ನಾಟಕದಲ್ಲಿ ಕುಪೇಂದ್ರ ರೆಡ್ಡಿ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ನಮ್ಮ ವಿಶ್ವನಾಥ್ ಇರ್ಬೋದು, ಸತೀಶ್ ರೆಡ್ಡಿ ಅವರು ಇರ್ಬೋದು, ಎಲ್ಲ ಕುಪೇಂದ್ರ ರೆಡ್ಡಿ ಅವರು, ನಮ್ಮ ರಾಮಮೂರ್ತಿ ಅವರು, ಇವರೆಲ್ಲ ನಿಂತ್ಕೊಂಡು ವಿಶೇಷವಾಗಿ ನಮ್ಮ ಸಮಾಜದ 100 ವರ್ಷ ಸಾಧನೆ ಕೂಡ ಮಾಡ್ತಾ ಇದ್ದಾರೆ. ಏನಂದರೆ 100 ವರ್ಷ ಆಯಿತು ರೆಡ್ಡಿ ಜನಸಂಘ ಸ್ಥಾಪನೆ ಆಗಿ ಇವತ್ತವರೆಗೂ ನಮ್ಮ ಇದರಲ್ಲಿ ಎಲೆಕ್ಷನ್ ಇಲ್ಲ. ಎಷ್ಟೋ 30,000 ಜನ ಸದಸ್ಯರಿರ್ಬೋದು, 4 ಲಕ್ಷ ರೂಪಾಯಿ, ಇದು 40 ಲಕ್ಷ ಜನ ಸದಸ್ಯರಿದ್ದಾರೆ ಇಡೀ ರಾಜ್ಯದಲ್ಲಿ ರೆಡ್ಡೀಸು. ಇವತ್ತುವರೆಗೂ ನಮ್ಮ ರೆಡ್ಡಿ ಸಮಾಜದಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ. ಇದು ಈ ಡಿಸೆಂಬರ್ಗೆ 100 ವರ್ಷ ತುಂಬುತ್ತಾ ಇದೆ. ಅದಕ್ಕೆ 100 ವರ್ಷ ಇವಾಗ ಈ ಸೆಲೆಬ್ರೇಷನ್ಸು ಈ ಡಿಸೆಂಬರಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಅಂದರೆ ಇಡೀ ನಮ್ಮ ಸಮಾಜದವರೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜ್ ಕೂಡ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಇದು 2026ಗೆ ಉದ್ಘಾಟನೆ ಕೂಡ ಆಗ್ತದೆ ಮೆಡಿಕಲ್ ಕಾಲೇಜು. ನಮ್ಮ ಈ ಎಲ್ಲ ಸಚಿವರು ಶಾಸಕರ ಎಲ್ಲ ಸದಸ್ಯರಿಂದ ಇವತ್ತು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜು, ರೆಡ್ಡಿ ಮೆಡಿಕಲ್ ಕಾಲೇಜು ಕೂಡ ಸ್ಥಾಪನೆ ಈ 26ಕ್ಕೆ ಇನಾಗ್ರೇಷನ್ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಇದೇ ಪ್ರಪ್ರಥಮ ಬಾರಿಯಾಗಿ ನಮ್ಮ ಕಂಟ್ರಿ ಕ್ಲಬ್ಬಲ್ಲಿ ರೆಡ್ಡಿ ಜನಾಂಗದ ಒಂದು ಔತಣಕೂಟ ಇಟ್ಕೊಂಡಿದ್ವಿ. ಪಾರ್ಟಿಗಳಿಗೆ ಅತೀತವಾಗಿ ಯಾವ ಪಾರ್ಟಿಯನ್ನು ನಾವು ಕರೆದಿಲ್ಲ. ಎಲ್ಲ ಪಾರ್ಟಿಯಿಂದನೂ ಬಂದಿದ್ದಾರೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, YSRCP ಆಗಿರ್ಬೋದು, ಎಲ್ಲ ಪ್ರಮುಖರು ಬಂದಿದ್ದರು. ಇವತ್ತು ಪ್ರತಿಯೊಬ್ಬರು ಬಂದರು. ತುಂಬ ಸಂತೋಷದಿಂದ ಸಡಗರದಿಂದ ಎಲ್ಲ ಒಟ್ಟುಗೂಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಒಳ್ಳೆಯ ಇವರಿಗೆ ವಿಧವಾದ ಭೋಜನ ಕೂಟ ಕೂಡ ಮಾಡಿದ್ವಿ. ಎಲ್ಲ ತುಂಬ ಸಂತೋಷಪಟ್ಟಿದ್ದಾರೆ. ಫಸ್ಟ್ ಟೈಮ್ ಮಾಡಿರೋದು ಇದು ನಾವು ಈ ಕಡೆ ಬೆಂಗಳೂರು, ನಾರ್ತ್ ಬೆಂಗಳೂರು ಭಾಗದಲ್ಲಿ. ಇದೇ ರೀತಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮಗೆ ಇವತ್ತು ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮಾಡಬೇಕು, ನಾವು ಖಂಡಿತವಾಗಿ ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ, ನಾವು ನಮ್ಮ ಕೈಲಾಗಿದ್ದು ಅಂಥೇಳಿ ಎಲ್ಲರೂ ಅವರ ಹೇಳಿದ್ದಾರೆ ನಮಗೆ. ಸೊ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಬಂದಿದ್ದಾರೆ. ಅಲ್ಲಿ ರಾಪ್ತಾಡುವಿಂದ MLA ಅವರು ಬಂದಿದ್ದರು. KRG ಹೌದು ಮಾಡಿದೆ. ಅದು ಅತಿ ಶೀಘ್ರದಲ್ಲೇ ಆಗುತ್ತೆ. ಅದು ಕೂಡ ಹೌದು. ನಮ್ಮ ರೆಡ್ಡಿ ಜನಾಂಗಕ್ಕೆ ಅದು ತುಂಬ ಹೆಮ್ಮೆಯ ವಿಷಯ. ಅದು ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆಯೂ ರೆಡ್ಡಿ ಜನಾಂಗದ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೆಡ್ಡಿ ಜನಾಂಗದವರು ಆಗಿದ್ದಾರೆ ಮುಖ್ಯಮಂತ್ರಿಗಳು. ಅದು ಎಲ್ಲೋ ಒಂದು ರೀತಿಯಲ್ಲಿ ಈಗ ಬರ್ತಾ ಇದ್ದ ಈ ಪ್ರೆಸೆಂಟ್ ಸೆನಾರಿಯೋದಲ್ಲಿ ಸ್ವಲ್ಪ ರೆಡ್ಡಿ ಜನಾಂಗದನ್ನ ಹಿಂದೆ ಇಟ್ಟಿದ್ದಾರೆ ಅನ್ನೋದು ಒಂದು ಭಾವನೆ ಆಗಿದೆ ನಮಗೂ. ಅದಕ್ಕೋಸ್ಕರ ನಮ್ಮ ಒಂದು ಐಕ್ಯತೆಯನ್ನು ಇವತ್ತಿನ ದಿನ ತೋರಿಸ್ತಾ ಇದ್ದೀವಿ. ಸೊ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ರೆಡ್ಡಿ ಜನಾಂಗದಿಂದ ಇಲ್ಲೂ ಒಬ್ಬ CM ಆಗಬೇಕಂತ ನಮ್ಮೆಲ್ಲರಿಗೂ ಪ್ರಬಲ ಆಕಾಂಕ್ಷೆ ಇದೆ. ಅದಕ್ಕೋಸ್ಕರ ನಾವು ಇವತ್ತಿಂದನೇ ಎಲ್ಲನೂ ಕೆಲಸ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.